ಇವತ್ತಿನ ಟಾಪ್ 3 ಸ್ಟೋರಿನಲ್ಲಿ ಟಾಪ್ 2 ಸ್ಟೋರಿ ಮುಖ್ಯವಾದ ಬೆಳವಣಿಗೆ ಅಂತ ಅಂದ್ರೆ ಧರ್ಮಸ್ಥಳದ ಪ್ರಕರಣ ಧರ್ಮ ವರ್ಸಸ್ ಅಧರ್ಮ ಸಮರಾನೇ ನಡೀತಾ ಇದೆ. ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಧರ್ಮಸ್ಥಳವನ್ನ ತಲುಪಿದ್ದಾರೆ ಎಸ್ಆರ್ ವಿಶ್ವನಾಥ್ ನೇತೃತ್ವದ ತಂಡ. ಬೆಳಗ್ಗೆ ಹೊರಟಿದ್ರು ಧರ್ಮಸ್ಥಳ ಮತ್ತೆ ಧರ್ಮಾಧಿಕಾರಿ ಬಗ್ಗೆ ಅಪಪ್ರಚಾರಕ್ಕೆ ಕಿಡಿಕಾರಿ ರ್ಯಾಲಿಯನ್ನ ಆರಂಭ ಮಾಡಿತ್ತು ಕಮಲ ಪಾಡೆ. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಜಾಥಾವನ್ನ ಹೊರಟಿದ್ರು. ಈಗ ಆಲ್ರೆಡಿ ಹೋಗಿ ತಲುಪಿದ್ದಾರಂತೆ. ಧರ್ಮಸ್ಥಳದ ಪರವಾಗಿ ನಾವು ಹೆಸರಿನಲ್ಲಿ ಬೃಹತ್ ರ್ಯಾಲಿಯನ್ನ ಆರಂಭ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ರು. ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಧರ್ಮ ಅಧರ್ಮದ ಸಮರ ನಡೀತಾ ಇದೆ. ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಧರ್ಮಸ್ಥಳವನ್ನ ಈಗ ಆಲ್ರೆಡಿ ಎಸ್ಆರ್ ವಿಶ್ವನಾಥ್ ನೇತೃತ್ವದ ತಂಡ ತಲುಪಿದೆ. ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಇವತ್ತು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿತ್ತು. ಧರ್ಮಸ್ಥಳ ಹಾಗೆ ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಆ ಒಂದು ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಒಂದು ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಧರ್ಮಸ್ಥಳದ ಪರವಾಗಿ ನಾವು ಅನ್ನುವಂತಹ ಒಂದು ಹೆಸರಲ್ಲಿ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಕಿಡಿಗೇಡಿಗಳ ಬಂಧನಕ್ಕೆ ಬಿಜೆಪಿ ನಾಯಕರಿಂದ ಒಂದ್ ಕಡೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಸಂಜೆ ಧರ್ಮಸ್ಥಳ ತಲುಪಲಿದ್ದಾರೆ. ಈಗ ಆಲ್ರೆಡಿ ಧರ್ಮಸ್ಥಳ ತಲುಪೋದಕ್ಕೆ ಮುಂದಾಗಿದ್ದಾರೆ ಮುಖಂಡರೆಲ್ಲರೂ ಕೂಡ. ನಾಳೆ ಧರ್ಮಸ್ಥಳಕ್ಕೆ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಕೂಡ ಭೇಟಿ ನೀಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಆ ಮಾಸ್ಕ್ಮನ್ ಹೇಳಿದಂತಹ ಜಾಗಗಳಾಗಿರ್ಬೋದು ಅಥವಾ ಅನಾಮಿಕ ದೂರನ್ನ ಕೊಟ್ಟಿರುವಂತಹ ವ್ಯಕ್ತಿ ಆಗಿರ್ಬೋದು, ಅವರು ಅಪರಾಧಿಗಳು ಅಂತ ಹೇಳ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ನಾಯಕರಿಂದ 250ಕ್ಕೂ ಹೆಚ್ಚು ಕಾರು ಏಕಕಾಲಕ್ಕೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ. ಸಂಜೆ 6 ಗಂಟೆಗೆ ಎಲ್ಲರೂ ಕೂಡ ಒಟ್ಟಾಗಿ ಮಂಜುನಾಥನ ದರ್ಶನವನ್ನ ಪಡೆಯಲಿದ್ದಾರೆ. ಕಿಡಿಗೇಡಿಗಳ ಬಂಧನಕ್ಕೆ ಬಿಜೆಪಿ ನಾಯಕರಿಂದ ಒಂದ್ ಕಡೆ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ನಾಳೆ ಧರ್ಮಸ್ಥಳಕ್ಕೆ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಭೇಟಿ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನ ತಲುಪಾಗಿದೆ. ಈಗ ಆಲ್ರೆಡಿ 250ಕ್ಕೂ ಹೆಚ್ಚು ಕಾರು ಏಕಕಾಲಕ್ಕೆ ಧರ್ಮಸ್ಥಳಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಮಂಜುನಾಥನ ದರ್ಶನವನ್ನ ಸಂಜೆ 6 ಗಂಟೆಗೆ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆ ಧರ್ಮಸ್ಥಳಕ್ಕೆ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಅವರು ಭೇಟಿ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಿಕ್ಕಾಗಿ, ಧರ್ಮಾಧಿಕಾರಿಗಳ ಹೆಸರನ್ನ ಕೆಡಿಸೋದಿಕ್ಕಾಗಿ ಅಪಪ್ರಚಾರವನ್ನ ಮಾಡಿದ್ದಾರೆ, ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಕಿಡಿಕಾರಿ ಈ ಒಂದು ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ನೆನೆ ಡಿಕೆಶಿ ಅವರು ಹೇಳ್ತಾ ಇದ್ರು, ಇದರ ಹಿಂದೆ ಷಡ್ಯಂತ್ರ ಇದೆ, ಯಾರಿದ್ದಾರೆ ಅಂತ ನಂಗೆ ಗೊತ್ತು, ಯಾಕಾಗಿ ಮಾಡ್ತಿದ್ದಾರೆ ಅಂತ ಗೊತ್ತು, ನಾನು ಕಾಲ ಬಂದಾಗ ಹೇಳ್ತೀನಿ ಅಂತ ಒಂದ್ ಕಡೆ ಡಿಕೆಶಿ ಅವರು ಹೇಳಿದ್ರು. ಅದ್ರ ಹಿಂದೆ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು, ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು SIT ತನಿಖೆಗೆ. ಇದೀಗ ಬಿಜೆಪಿ ನಾಯಕರು ರ್ಯಾಲಿಯನ್ನ ಹೊರಟಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಕಶ್ಯಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ. ಸಂತೋಷ್, ರ್ಯಾಲಿ ಬಂದು ಈಗ ಆಲ್ರೆಡಿ ತಲುಪಿದೆ. ನಾಳೆ ಆರ್ ಅಶೋಕ್ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಮಂಜುನಾಥನ ದರ್ಶನವನ್ನ ಎಷ್ಟೊತ್ತಿಗೆ ಪಡಿತಾರೆ, ಅಲ್ಲಿನ ಸದ್ಯದ ಬೆಳವಣಿಗೆ ಏನೆಲ್ಲ ಇದೆ ಸಂತೋಷ್? ಎಸ್ ರೋಜಾ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಒಂದಷ್ಟು ಅಪಪ್ರಚಾರ ಶುರುವಾದಂತಹ ನಿಟ್ಟಿನಲ್ಲಿ SITಯ ರಚನೆ ಆಗುತ್ತೆ. SITಯನ್ನು ಎಲ್ಲರೂ ಸ್ವಾಗತಿಸ್ತಾರೆ. SIT ತನ್ನ ತನಿಖೆಯನ್ನು ಶುರು ಮಾಡಿದಂತಹ ನಂತರದಲ್ಲಿ ಇಲ್ಲಿಯ ತನಕವೂ ಎಲ್ಲರಿಗೂ ಗೊತ್ತಿರುವ ಹಾಗೆ ಉತ್ಖನನ ಕಾರ್ಯದಲ್ಲಿ ಸಿಕ್ಕಿರುವಂಥದ್ದು ಒಂದೇ ಒಂದು ಮೃತದೇಹ. ಹೀಗಾಗಿ ಈತ ಹೇಳ್ತಾ ಇರುವಂಥದ್ದು ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲಿ ಪರಾವಿರೋಧ ಚರ್ಚೆಗಳು ಹೆಚ್ಚಾಗಿ ಶುರುವಾಗಿ ಈ ನಿಟ್ಟಿನಲ್ಲಿ ವಿಪಕ್ಷವಾದಂತಹ ಬಿಜೆಪಿ ತನ್ನ ಧ್ವನಿಯನ್ನ ಗಟ್ಟಿಯಾಗಿ ಸದನದಲ್ಲಿ ಇತ್ತು ಕೂಡ. ಮತ್ತು ಇದರ ಮುಂದುವರೆದಂತಹ ಭಾಗದಲ್ಲಿ ಯಲಹಂಕದ ಜನಪ್ರಿಯ ಶಾಸಕರಾದಂತಹ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಯಲಹಂಕದಿಂದ ಹಾದು ಬಂದು ಇಲ್ಲಿ ಧರ್ಮಸ್ಥಳದ ತನಕವೂ ಕೂಡ ಒಂದು ಧರ್ಮಸ್ಥಳ ಚಲೋ ಅನ್ನುವಂತಹ ಒಂದು ಬೃಹತ್ ಜಾಥಾ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದು ಬೆಳಗ್ಗೆ ಹೊರಟಂತಹ ಒಂದು ಪ್ರತಿಭಟನೆ. ಸಾವಿರಾರಕ್ಕೂ ಹೆಚ್ಚು ಮಂಜುನಾಥ ಸ್ವಾಮಿಯ ಭಕ್ತರು, ಅವರೆಲ್ಲರೂ ಕೂಡ ಒಂದೇ ಒಕ್ಕರೆಲ್ಲಿನ ಧ್ವನಿಯಾಗಿದ್ದಂಥದ್ದು. ಎಲ್ಲರೂ ಕೂಡ ನಾವು ಧರ್ಮದ ಪರವಾಗಿ ನಿಲ್ತೇವೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಾವು ಕೆಟ್ಟ ಹೆಸರು ಬರೋದಕ್ಕೆ, ಕಳಂಕ ಬರೋದಕ್ಕೆ ನಾವು ಬಿಡೋದಿಲ್ಲ. ಇದರ ಹಿಂದೆ ದೊಡ್ಡ ಹುನ್ನಾರ ಮತ್ತು ಷಡ್ಯಂತ್ರ ಒಂದು ಇಡೀ ತಂಡವೇ ಕಾಣದಂತಹ ಕೈಗಳು ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಾವು ಇದನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡ್ತೇವೆ. ಮತ್ತು ಅವರೆಲ್ಲರ ಒಂದು ಒಕ್ಕರಿನ ಧ್ವನಿ ಮತ್ತು ಆಗ್ರಹ ಇರುವಂತಹದ್ದು ಬಿಜೆಪಿಯವರದ್ದು. ಸೋಮವಾರ ಬರುವಂತಹ ದಿನದಲ್ಲಿ ಸದನದಲ್ಲಿ SITಯ ಮಧ್ಯಂತರ ವರದಿ ಸಲ್ಲಿಕೆ ಆಗಬೇಕು ಅನ್ನುವಂಥದ್ದು ವಿಶ್ವನಾಥ್ ಮತ್ತು ಆದಿಯಾಗಿ ಎಲ್ಲರೂ ಬಿಜೆಪಿ ನಾಯಕರ ಒಂದು ಆಗ್ರಹ ಇರುವಂಥದ್ದು. ಹೀಗಾಗಿ ಇವತ್ತು ಬಂದಂತಹ ಸಾವಿರಾರು ಭಕ್ತರು ಧರ್ಮಸ್ಥಳದ ಮುಖ್ಯದ್ವಾರದ ಮುಖೇನ ಎಲ್ಲರೂ ಕೂಡ ಎಂಟರ್ ಆಗ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲರೂ ಕೂಡ ಬಂದು ನಮಸ್ಕರಿಸಿ ತಮ್ಮ ರೂಮ್ಗಳತ್ತ ತೆರಳಿದ್ದಾರೆ. ಮತ್ತು ಸಂಜೆ 6:30 ನಂತರದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನವನ್ನು ಮಾಡಿ ಎಲ್ಲರೂ ಕೂಡ ಖಾವಂದ್ರನ ಭೇಟಿ ಆಗ್ತಾರೆ. ತದನಂತರದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ಒಂದು ಧರ್ಮ ಸಂಕಲ್ಪವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ನಂತರದಲ್ಲಿ ನಾಳೆ
ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕರಾದಂತಹ R ಅಶೋಕ್ ಅವರು ಈ ಒಂದು ಸ್ಥಳಕ್ಕೆ ಬಂದು ಅವರು ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಕಾವೇಂದ್ರ ಜೊತೆಗೆ ನಾವಿದ್ದೇವೆ, ಧರ್ಮದ ಪರವಾಗಿ ನಾವಿದ್ದೇವೆ ಅನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ SITಯ ಒಂದು ಪ್ರಕ್ರಿಯೆ ಕೂಡ ಇದೀಗ ಒಂದು ಬ್ರೇಕ್ ಹಂತಕ್ಕೆ ತಲುಪ್ತಾ ಇರುವಂತದ್ದು. ನಿನ್ನೆ ಕೂಡ ಈ ಮಾಸ್ಕ್ ಮ್ಯಾನ್ ಭೀಮಾ ಅಂತ ಏನಿದ್ದಾನೆ ಆತನನ್ನ ಕರೆದುಕೊಂಡು ಬಂದು ಆತ ಉಳಿದಿದ್ದಂತಹ ಒಂದು ರೂಮ್ ನಲ್ಲಿ ಪಂಚನಾಮೆ ಪ್ರಕ್ರಿಯೆ ಕೂಡ ಆಗುತ್ತೆ. ಇನ್ನಷ್ಟೇ SITಯ ಪ್ರಕ್ರಿಯೆ ಆತ ತೋರಿಸುವಂತಹ ಬೇರೆ ಜಾಗಗಳಲ್ಲಿ ಮುಂದುವರಿಯುತ್ತಾ ಅಥವಾ ಇದನ್ನೇ ಒಂದು ಪ್ರಮುಖವಾದ ಕಾರಣವಾಗಿ ಇಟ್ಕೊಂಡು ಸದನದಲ್ಲಿ ಮಧ್ಯಂತರ ವರದಿ ಏನಾದರೂ ಸಲ್ಲಿಕೆ ಆಗುತ್ತೆ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ಮಧ್ಯದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಅವರು ಹೇಳ್ತಾ ಇರುವಂತದ್ದು ಧರ್ಮಸ್ಥಳದಿಂದ ಒಂದು ಷಡ್ಯಂತ್ರ ಇದೆ ಅನ್ನುವಂಥ ಒಂದು ಮಾಹಿತಿ ಕೊಡ್ತಾರೆ. ಇದರ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಏನಾದ್ರೂ SITಯ ವಿಚಾರ DK ಶಿ ಅವರಿಗೆ ತಲುಪಿದೆಯಾ ಅಥವಾ DK ಶಿ ಅವರು ದೈವ ಭಕ್ತರಾಗಿ ಸ್ವಇಚ್ಛೆಯಿಂದ ಅವರ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಆದರೆ ಬಹುತೇಕ ಇರುವಂತಹ ಮಾಹಿತಿ ಪ್ರಕಾರ SITಯ ಮಧ್ಯಂತರ ವರದಿ ಸಲ್ಲಿಕೆ ಸೋಮವಾರ ಆಗ್ತಾ ಇದೆ. ಒಂದು ಹಂತದಲ್ಲಿ SIT ಈ ಒಂದು ತನಿಖೆಯನ್ನು ನಿಲ್ಲಿಸಲಾಗುತ್ತೆ. ವೃಥಾ ಆರೋಪ ಮಾಡಿರುವಂತಹ ಹಿಂದೆ ಇರುವಂತಹ ಷಡ್ಯಂತ್ರ ಮಾಡ್ತಾ ಇರುವ ಎಲ್ಲರನ್ನೂ ಕೂಡ ಒಂದು ಕಠಿಣವಾದ ಶಿಕ್ಷೆಗೆ ಗುರಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರೋಜಾ, ರೈಟ್ ಸಂತೋಷ್, ಇವಾಗ 17ನೇ ಪಾಯಿಂಟ್ ಅಲ್ಲಿ ನಾವು ವಿಚಾರಣೆಯನ್ನ ಅಂದ್ರೆ ಪರಿಶೀಲನೆಯನ್ನ ಮಾಡಿದಾಗಲೂ ಕೂಡ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ, ಎಷ್ಟು ಅಡಿ ಆಳ ಆಗಿದ್ರೂ ಕೂಡ ಏನೂ ಸಿಕ್ಕಿಲ್ಲ. ಸೊ SIT ತನಿಖೆ ಇಲ್ಲಿಗೆ ಮುಕ್ತಾಯ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸಂತೋಷ್? ಈ ಬಗ್ಗೆ ಬಿಜೆಪಿ ನಾಯಕರು ಏನಾದರೂ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ, ಅಂದ್ರೆ SIT ತನಿಖೆ ಮುಂದುವರಿಸಬಾರದು ಅಂತ ಹೇಳ್ಬಿಟ್ಟು ಆ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಸಂತೋಷ್? ರೋಜಾ, ಅದೇ ಒಂದು ದಿನದ ಖರ್ಚು SITಗೆ 5 ಲಕ್ಷದ ಹತ್ರ ಬರುತ್ತೆ. ಇಷ್ಟು ದಿವಸ ಕೂಡ ಮಾಡಿರುವಂತಹ ಒಂದು ಉತ್ಖನನ ಕಾರ್ಯದಲ್ಲಿ ವೃಥಾ ಖರ್ಚಾಗ್ತಾ ಇದೆ. 17 ಪಾಯಿಂಟ್ಗಳವರೆಗೂ ಕೂಡ 20 ಅಡಿ ಸಹಜವಾಗಿ ಪ್ರಾಕ್ಟಿಕಲ್ ನಾಲೆಜ್ ಅಲ್ಲಿ ನೋಡೋದಾದ್ರೆ ಒಬ್ಬ ಮನುಷ್ಯನ ಹೂಳುವಂತದ್ದು 6 ಅಡಿ 3 ಅಡಿ ಜಾಗದಲ್ಲಿ ಯಾರು ಕೂಡ 20 ಅಡಿ ಅಷ್ಟು ಕೆಳಗಡೆ ಹೋಗಕ್ ಸಾಧ್ಯ ಇಲ್ಲ, ಏನೇ ಪ್ರಾಕೃತಿಕ ಬದಲಾವಣೆಗಳಾಗಿದ್ರು ಕೂಡ. ಬಟ್ SIT ಒಂದು ಪ್ರಕರಣ ಕೈಗೆತ್ತಿಕೊಂಡಿರುವಂತಹ ಕಾರಣಕ್ಕೆ ಆತ ಹೇಳುವಂತಹ ಎಲ್ಲಾ ವಿಚಾರವನ್ನು ಕೇಳಲೇಬೇಕಾಗುತ್ತೆ. ಹಾಗಾಗಿ ಇಷ್ಟು ದಿನಗಳವರೆಗೂ ಕೂಡ ಅವರು SIT ಏನ್ ಹೇಳ್ತಾ ಇತ್ತು, ಅನಾಮಿಕನ ಹೇಳ್ತಾ ಇದೆ, ಅದೆಲ್ಲವೂ ಕೂಡ SIT ಮಾಡ್ತಾ ಇತ್ತು. ಹೀಗಾಗಿ 17ನೇ ಪಾಯಿಂಟ್ ವರೆಗೂ ಕೂಡ ಎಲ್ಲವೂ ಮಾಡಲಾಯಿತು. ಆದ್ರೆ ಏನೂ ಸಿಗದಂತಹ ಕಾರಣಕ್ಕೆ ಇದೀಗ ವಿರೋಧ ಹೆಚ್ಚಾಗ್ತಾ ಇರುವಂತದ್ದು, ಆಗ್ರಹ ಹೆಚ್ಚಾಗ್ತಾ ಇರುವಂತದ್ದು. ಇಷ್ಟು ಸಾಕು, ಇನ್ನೆಷ್ಟು ಸುಮ್ಮನೆ ವೃಥಾ ಆರೋಪವನ್ನು ಮಾಡ್ತಾ ಹೋಗ್ತೀರಾ, ವೃಥಾ ಖರ್ಚನ್ನ ಮಾಡ್ತೀರಾ, ತನಿಖೆಯನ್ನು ಮುಂದುವರಿಸ್ತೀರಾ ಅಂತ. ಹೀಗಾಗಿ ಬಹುತೇಕ SIT ಇದೇ ಒಂದು ಪ್ರಮುಖವಾದ ಕಾರಣವನ್ನು ಇಟ್ಟುಕೊಂಡು ಮುಂದುವರೆದಂತಹ ಉತ್ಖನನ ಕಾರ್ಯ ಇರಬಹುದು, ತನಿಖೆಯನ್ನು ಮಾಡೋದಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಜೊತೆಗೆ ಇದಾದ ನಂತರದಲ್ಲಿ ಒಂದು ಮಧ್ಯಂತರ ವರದಿ ಸಲ್ಲಿಕೆ ಆದಂತಹ ನಂತರ ಬಹುಶಃ ಅನಾಮಿಕನನ್ನ ವಶಕ್ಕೆ ಪಡೆದು ಆತನನ್ನ ಫಾಲ್ಸ್ ಇನ್ಫಾರ್ಮೇಶನ್ ಮೇಲೆ ಜೈಲಿಗಟ್ಟುವಂತಹ ಕೆಲಸ ಇರಬಹುದು. ಇದರ ಹಿಂದೆ ನಿಂತಿರುವಂತಹ ವರ್ಗವನ್ನು ಕೂಡ ಒಂದು ಕಠಿಣ ಶಿಕ್ಷೆಗೆ ಒಳಪಡಿಸುವಂತಹ ಒಂದು ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.